ಅಲ್ಪಸಂಖ್ಯಾತರನ್ನೇ ಓಲೈಕೆ ಮಾಡಿದ್ದಾರೆ. ಇಡೀ ಬಜೆಟ್ನಲ್ಲಿ ನೋಡಿದ್ರೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಅವರಿಗೆ. ಜಿನ್ನಾ ಆತ್ಮಕ್ಕೆ ಬಹಳ ಖುಷಿಯಾಗಿದೆ. ಮೊಹಮ್ಮದ್ ಅಲಿ ಜಿನ್ನಾ ಇದ್ನಲ್ಲ, ಪಾಕಿಸ್ತಾನ ಮಾಡಿದವನು, ಇಂಥವರೆಲ್ಲ ಇರ್ತಾರೆ ಅಂತ ಗೊತ್ತಾಗಿದ್ರೆ ಅವ್ನು ಪಾಕಿಸ್ತಾನ ಬೇಡ ಅಂತಿದ್ದ, ಇಲ್ಲೇ ಬಿಡ್ತಿದ್ದ. ಜಿನ್ನಾ ಮಾತು ಕೇಳಿ ಯಾರ್ಯಾರು ಪಾಕಿಸ್ತಾನಕ್ಕೆ ಹೋದ್ರಲ್ಲ ಅವೆಲ್ಲ ಲಬ ಹೊಡ್ಕೊತಾ ಇದ್ದಾವೆ. ಅಯ್ಯಯ್ಯೋ, ಜಿನ್ನಾನ ಅಪ್ಪನ ತರದವ್ರು ಇಲ್ಲೇ ಇದ್ರು, ನಾವು ಸುಮ್ಮನೆ ಹೋಗಿ ಆ ಜಿನ್ನಾ ಮಾತು ಕೇಳ್ಕೊಂಡು ಪಾಕಿಸ್ತಾನಕ್ಕೆ ಓಡೋಗ್ಬಿಟ್ವಿ. ಇಲ್ಲೇ ಇದ್ದಿದ್ರೆ ನಮಗೆ ಬಹಳ ಚೆನ್ನಾಗಿರ್ತಿತ್ತು. ಯಾಕೆ ಅಂತಂದ್ರೆ ಜಿನ್ನಾನ ಮೀರಿಸುವಂಥವ್ರು ಕಾಂಗ್ರೆಸ್ನಲ್ಲಿ ಮುಂದೆ ಬರ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಅಂತ. ಜಿನ್ನಾ ಆತ್ಮಕ್ಕೆ ಬಹಳ ಖುಷಿಯಾಗಿದೆ. ಯಾಕೆಂದ್ರೆ ನೋಡಿ, ಎಷ್ಟೋ ಊರಿನಲ್ಲಿ ಹೆಣ ಉಳಕ್ಕೆ ಸ್ಮಶಾನ ಇಲ್ರಿ, ಯಾರ್ದೋ ಹೊಲದಾಗಿ ತಗೊಂಡೋಗಿ ಹೆಣ ಸುಟ್ಟು ಬರ್ತಾರೆ, ಹೊಳೆ ಬದಿಯಲ್ಲಿ ದಫನ್ ಮಾಡ್ತಾರೆ. ಅವಲ್ಲಿ ಒಂದು ಕಡೆ ಸ್ಮಶಾನವೇ ಇಲ್ಲ, ಇನ್ನೊಂದು ಕಡೆಗೆ ಖಬರ್ಸ್ಥಾನ್ಗಳ ಅಭಿವೃದ್ಧಿಗೆ ಕಾಂಪೌಂಡ್ ನಿರ್ಮಾಣಕ್ಕೆ 150 ಕೋಟಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮತೀಯ ಆಧಾರಿತ ಮೀಸಲಾತಿನ ವಿರೋಧ ಮಾಡಿದರು. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಐ ಕಾಂಟ್ ಡೂ ಅಂತ ಹೇಳಿದರು, ನಾನು ಕೊಡಲ್ಲ ಅಂತ ಹೇಳಿದರು. ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಇವರಿಗೆ ಗುತ್ತಿಗೆದಾರರ ಗುತ್ತಿಗೆ ಕಾಂಟ್ರಾಕ್ಟ್ನಲ್ಲೂ 2 ಕೋಟಿ ರೂಪಾಯಿ ರಿಲಿಜಿಯಸ್ ಬೇಸ್ಡ್. ಜಿನ್ನಾ ಆತ್ಮಕ್ಕೆ ಎಷ್ಟು ಸಂತೋಷ ಆಗಿರುತ್ತೆ, ಮೊಹಮ್ಮದ್ ಅಲಿ ಜಿನ್ನಾ ಆತ್ಮಕ್ಕೆ. ಇದು ಇವ್ರ ನೀತಿ. ಅವ್ರು ಕಾಂಗ್ರೆಸ್ನವ್ರು ಹೇಳ್ತಾರ, ಎಲ್ಲರನ್ನೂ ಕೂಡ ಓಲೈಕೆ ಮಾಡಿದೀವಿ ನಾವು, ಎಲ್ಲ ವರ್ಗದವ್ರನ್ನೂ ಸಮಾನವಾಗಿ ಕಂಡಿದ್ದೀವಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಎಲ್ಲಿದೆ ಸಮಾನತೆ? ಎಲ್ಲಿದೆ ಹೇಳಿ ಸಮಾನತೆ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅದನ್ನ ಸಮಾನತೆ ಅಂತ ಹೇಳಕ್ಕಾಗತ್ತಾ? ಬೆಲೆ ಏರಿಕೆ ಬರೇನ ಸಮಾನತೆ ಅಂತ ಹೇಳಕ್ಕಾಗತ್ತಾ? ಅವರಿಗೆ ಡೆಲ್ಲಿ ಚುನಾವಣೆ ನಂತರ 0 ಮೇಲೆ ಬಹಳ ನಂಬಿಕೆ ಕೊಟ್ಟಿದ್ದಾರೆ. ನಿಮಗೂ ಅದನ್ನೇ ಈಗ ಕೆಲವು ಹರಕೆ ತೀರಿಸೋದಿತ್ತು, ಅದಕ್ಕಾಗಿ ಹೋಗ್ತಾ ಇದ್ದೆ. ಹಾಗೇನಿಲ್ಲ, ನಮ್ಮೊಳಗೂ ಭಗವಂತ ಇದ್ದಾನೆ, ನಮ್ಮೊಳಗಿಲ್ದಿರೋ ಭಗವಂತ ಇನ್ನೆಲ್ಲೂ ಇಲ್ಲ. ಕೆಲವು ಕ್ಷೇತ್ರ ಮಹಿಮೆ ಇರುತ್ತೆ. ಭಗವಂತ ಎಲ್ಲ ಕಡೆನೂ ಇದ್ದಾನೆ, ನಿಮ್ಮೊಳಗೂ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ಎಲ್ಲ ಕಡೆಯಲ್ಲೂ ಇದ್ದಾನೆ. ಕೆಲವು ಕ್ಷೇತ್ರದ ಅದರದ್ದೇ ಆದಂಥ ಒಂದು ಪವಿತ್ರತೆ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ ಇರುತ್ತೆ. ಹಾಗಾಗಿ ಹೋಗ್ತಾ ಇದೆ. ಆ ಥರ ಏನು ನೀವು ಯಾವ ಅರ್ಥದಲ್ಲಿ ಭಾವಿಸಿದಿರೋ ಗೊತ್ತಿಲ್ಲ ನನಗೆ. ಭಾರತದ ಒಂದೊಂದು ಮಣ್ಣಿನ ಕಣಕಣವೂ ಕೂಡ ಪವಿತ್ರವಾದದ್ದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.